ರಾಜ್ಯಪಾಲರ ಭಾಷಣದ ಮೇಲೆ ವಿರೋಧ ಪಕ್ಷದವರು ಅಶೋಕಾರಿಯಾಗಿ ಹದಿನೈದು ಜನ ಮಾನ್ಯ ಸದಸ್ಯರುಗಳು ಮಾತನಾಡಿದ್ದಾರೆ. ಆಮೇಲೆ ಕಾಂಗ್ರೆಸ್ನವರು ವಂದನಾ ನಿರ್ಣಯ ಮಂಡಿಸಿ ಮಾತಾಡಿರ್ತಕ್ಕಂಥ ಪೊನ್ನಣ್ಣವರು ಮತ್ತೆ ಪ್ರದೀಪ್ ಈಶ್ವರ್ ಅವರು ಅನುಮೋದನೆ ಮಾಡಿದ್ದಾರೆ. ಸೊ ಇವರು ಸುಮಾರು 9 ಜನ ಮಾತಾಡಿದ್ದಾರೆ. ಜೆಡಿಎಸ್ನಿಂದ ಒಬ್ಬರು ಮಾತಾಡಿದ್ದಾರೆ, ಫ್ಲೋರ್ ಲೀಡರ್ ಸುರೇಶ್ ಬಾಬು ಅನ್ನೋರು. ಆಮೇಲೆ ಪಕ್ಷೇತರರು ಇಬ್ಬರು ಮಾತಾಡಿದ್ದಾರೆ ಮಾನ್ಯ ಸದಸ್ಯರುಗಳು. ಒಬ್ಬರು ಜನಾರ್ದನ್ ರೆಡ್ಡಿ ಅನ್ನೋರು, ಸೇರ್ಕೊಳಕ್ ಬರಲ್ರಿ, ಅವ್ರು ಇಂಡಿಪೆಂಡೆಂಟ್ ಆಗಿ ಗೆದ್ದಿರೋದು, ಸೇರ್ಸ್ಕೊಳಕ್ ಬರಲ್ಲ. ಅವರು ಇಂಡಿಪೆಂಡೆಂಟ್ ಅಂತಲೇ ಏನಮ್ಮ ಇಂಡಿಪೆಂಡೆಂಟ್ ಆಗಿ ಇರಬೇಕು. ಅವರು ಮತ್ತು ನೀವು ಇತ್ತೀಚೆಗೆ ಹೊರಗಾಗಿ ಹಾಕಿದಾರಲ್ಲ ಬಿಜೆಪಿಯವರು, ಯತ್ನಾಳ್ ಅವರು ಇಲ್ಲ ಇಲ್ಲೂ ಅವರು ಬಸನಗೌಡ ಆರ್ ಯತ್ನಾಳ್, ಬಸನಗೌಡ ಪಾಟೀಲ್ ಯತ್ನಾಳ್, ಅವರು ಸೇರಿ ಒಟ್ಟು 27 ಜನ ಮಾನ್ಯ ಸದಸ್ಯರುಗಳು ಮಾತನಾಡಿದ್ದಾರೆ. ಬಿಜೆಪಿ ಕಾಂಗ್ರೆಸ್ನವರು 5 ಗಂಟೆ 18 ನಿಮಿಷಗಳು ಮಾತಾಡಿದ್ದಾರೆ. ಬಿಜೆಪಿಯವರು 8 ಗಂಟೆ 53 ನಿಮಿಷಗಳು ಮಾತಾಡಿದ್ದಾರೆ. ಸುರೇಶ್ ಬಾಬು ಅವರು ಜೆಡಿಎಸ್ನವರು 12 ನಿಮಿಷಗಳು ಮಾತಾಡಿದ್ದಾರೆ. ಆಮೇಲೆ ಜನಾರ್ದನ್ ರೆಡ್ಡಿ ಅವರು 22 ನಿಮಿಷಗಳು, ಬಸನಗೌಡ ಆರ್ ಪಾಟೀಲ್ ಯತ್ನಾಳ್ ಅವರು 32 ನಿಮಿಷಗಳು, ಒಟ್ಟು 54 ನಿಮಿಷ ಇವರು ಪಕ್ಷೇತರರು ಮಾತನಾಡಿದ್ದಾರೆ. ಒಟ್ಟು ಸಮಯ ಆಗಿರ್ತಕ್ಕಂಥದ್ದು ರಾಜ್ಯಪಾಲರ ಭಾಷಣದ ಮೇಲೆ 15 ಗಂಟೆಗಳು 17 ನಿಮಿಷಗಳು. 15 ಗಂಟೆಗಳು 17 ನಿಮಿಷಗಳು. ನಾನು ಮೊದಲಿಗೆ ವಂದನಾ ನಿರ್ಣಯವನ್ನು ಮಂಡಿಸಿರ್ತಕ್ಕಂಥ ಶ್ರೀ ಪೊನ್ನಣ್ಣವರು, ವಿರಾಜಪೇಟೆ ಶಾಸಕರು, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನು ಅನುಮೋದನೆ ಮಾಡಿದಂಥವರು ಪ್ರದೀಪ್ ಈಶ್ವರ್ ಅವರು, ಚಿಕ್ಕಬಳ್ಳಾಪುರ ಶಾಸಕರು. ಅವ್ರಿಗೂ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ವಿರೋಧ ಪಕ್ಷದ ಮಾನ್ಯ ಸದಸ್ಯರು, ವಿರೋಧ ಪಕ್ಷದ ಮಾನ್ಯ ನಾಯಕರು, ಆಮೇಲೆ ಫ್ಲೋರ್ ಲೀಡರ್ ಬಾಬು ಅವರು, ಯತ್ನಾಳ್ ಅವರು, ಜನಾರ್ದನ್ ರೆಡ್ಡಿ ಅವರು ಪಕ್ಷೇತರರು, ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ.